ನಮಸ್ತೆ, ಜೈ ಹಿಂದ್. ಸೈನಿಕ ಮೈಸೂರು ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ, ಸುಸ್ವಾಗತ. ಇದನ್ನ ಕೊಡ್ತಂತ ಮಾಹಿತಿ, ಇಂಡಿಯನ್ ನೇವಿ ಆನ್ಲೈನ್ ಅಪ್ಲಿಕೇಶನ್ ಬಿಡ್ತಾ ಇದ್ದಾರೆ. ಯಾವಾಗ ಬಿಡ್ತಿದ್ದಾರೆ, ಎಲಿಜಿಬಿಲಿಟಿ ಕ್ರೈಟೇರಿಯಾ ಏನು, ಸೆಲೆಕ್ಷನ್ ಪ್ರೊಸೆಸ್ ಏನು, ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಕೊನೆ ತನಕ ನೋಡ್ತೀರಲ್ವಾ? ಹಾಗಾದ್ರೆ ಯಾರಾದ್ರೂ ಇನ್ನೂ ಕೂಡ ನಮ್ಮ ಸೈನಿಕ ಮೈಸೂರಿನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ನೀವು ಕೂಡ ಇವಾಗ ಮೊದಲು ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಡಿಸ್ಲೈಕ್ ಮಾಡಿ, ಕಾಮೆಂಟ್ಸ್ ಮಾಡೋದನ್ನ ಮರೆಕೋಗ್ಬಿಡಿ. ಹಾಗಾದ್ರೆ ಬನ್ನಿ, ಫಸ್ಟ್ ತಿಳಿಸ್ತಾ ಇದ್ದೀನಿ. ಇಂಡಿಯನ್ ನೇವಿ ಅಗ್ನಿವೀರ್ SSR MR ರಿಕ್ರೂಟ್ಮೆಂಟ್ 126 ಈಗಾಗಲೇ ಇಂಡಿಯನ್ ಏರ್ ಫೋರ್ಸ್ ಅಪ್ಲಿಕೇಶನ್ ಡೇಟ್ ಮುಗ್ದೋಗಿ ಮಾರ್ಚ್ 31ಗೆ ಎಕ್ಸಾಮ್ ಕೂಡ ಅನೌನ್ಸ್ ಆಗಿದೆ, ಟೆಂಟೇಟಿವ್ಲಿ ಅನೌನ್ಸ್ ಆಗಿದೆ. NDA ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಅದು ಕೂಡ ಏಪ್ರಿಲ್ 12ಗೆ ಎಕ್ಸಾಮ್ ಆಗ್ತಾ ಇದೆ. ಇಂಡಿಯನ್ ನೇವಿದು ಕೂಡ ಅಪ್ಲಿಕೇಶನ್ ಬಿಟ್ಟಿದ್ದಾನೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, 10th ಪಾಸ್ ಆದ್ಮೇಲೆ ಸೈನ್ಸ್ ತಗೊಳ್ಳಿ, PCMC ನೀವು ಯಾವ ತರ ತಗೊಳ್ಳಿ, ಸೈನ್ಸ್ ತಗೊಳ್ಳಿ. ಇದರಿಂದ ಲಾಭ ಏನಪ್ಪಾ ಅಂತಂದ್ರೆ ವೇಕೆನ್ಸಿಗಳು, ಬಹಳಷ್ಟು ಪೋಸ್ಟ್ಗಳು, ಬಹಳಷ್ಟು ಡಿಪಾರ್ಟ್ಮೆಂಟ್ಗಳಿಂದ ನಿಮ್ಗೆ ಅವಕಾಶ ಸಿಗ್ತಾನೆ ಇರ್ತದೆ. ನೋಡಿ, ಇಂಡಿಯನ್ ನೇವಿ ಬಿಟ್ಟಿದ್ದಾನೆ, ಸೈನ್ಸ್ ಮಕ್ಕಳಿಗೆ ಬಹಳಷ್ಟು ಅವಕಾಶಗಳು ಸಿಗ್ತದೆ. ಆರ್ಟ್ಸ್ ಈಸಿ ಅಂತ ತಗೊಳಕೋಬೇಡಿ, ಕಾಮರ್ಸ್ ಈಸಿ ಅಂತ ತಗೊಳಕೋಬೇಡಿ, ಸೈನ್ಸ್ ತಗೊಳ್ಳಿ. ಟಫ್ ಇವಾಗ ತಗೊಂಡ್ರೆ ನಾಳೆ ನಿಮ್ಗೆ ಅನುಕೂಲ ಆಗ್ತದೆ. ಹಾಗಾದ್ರೆ ನೋಡಿ ತಿಳಿಸೋಣ. ಜಾಯಿನ್ ಇಂಡಿಯನ್ ನೇವಿ ಅಗ್ನಿವೀರ್ ಆನ್ಲೈನ್ ಅಪ್ಲೈ. ಸ್ಟಾರ್ಟ್ ಡೇಟ್ 14th ಮಾರ್ಚ್ ಇಂದ ಶುರು ಆಗ್ತಾ ಇದೆ. ಮುಗಿಯೋದು ಯಾವಾಗ? 6th ಏಪ್ರಿಲ್ಗೆ ಮುಗಿತಾ ಇದೆ. ಲಾಸ್ಟ್ ಡೇಟ್ ಫಾರ್ ಫೀಸ್ ಪೇ ಮಾಡ್ಲಿಕ್ಕೆ 6th ಏಪ್ರಿಲ್ಗೆ ಚಾನ್ಸ್ ಅಲ್ಲಿ ತನಕ ಇರ್ತದೆ. 10-11 ಏಪ್ರಿಲ್ಗೆ ನಿಮಗೆ ಕರೆಕ್ಷನ್ ಡೇಟ್ ಕೂಡ ಮುಗಿಯುತ್ತೆ. ಆ ಟೈಮಲ್ಲಿ ಕರೆಕ್ಷನ್ ಕೂಡ ಮಾಡ್ಕೋಬಹುದು. ನೆಕ್ಸ್ಟ್ ನೋಡಿ, MR ಎಕ್ಸಾಮ್ ಡೇಟು ಮತ್ತೆ SSC ಎಕ್ಸಾಮ್ ಡೇಟ್ ಏನಿದೆಯಲ್ಲ ಇದನ್ನ ಕೂಡ ಲೇಟರ್ ಅಂತ ಹೇಳಿದಾನೆ. ಇಲ್ಲಿ ಕೂಡ ಡೇಟ್ ಕೂಡ ಅನೌನ್ಸ್ ಆಗಿಲ್ಲ. SSR ಎಕ್ಸಾಮ್ ಆದ್ಮೇಲೆ ನೆಕ್ಸ್ಟ್ ಅಡ್ಮಿಟ್ ಕಾರ್ಡ್ ಯಾವಾಗ ರಿಲೀಸ್ ಆಗುತ್ತೆ, ಬಿಫೋರ್ ಎಕ್ಸಾಮ್ ಯಾವಾಗ ಎಕ್ಸಾಮ್ ನಿಮಗೆ ಕನ್ಫರ್ಮ್ ಆಗುತ್ತೆ, ಬಿಫೋರ್ 1 week 2 week ನಲ್ಲಿ ನಿಮಗೆ ಅಡ್ಮಿಟ್ ಕೋಡ್ ಕೂಡ ಇಶ್ಯೂ ಆಗ್ಬಿಡ್ತದೆ. ರಿಸಲ್ಟ್ ಡಿಕ್ಲೇರ್ಡ್ ಇದೆಲ್ಲ ಕೂಡ ಗೊತ್ತಿರೋಂಥದ್ದು. ನಿಮ್ ಇನ್ನೂ ಕೂಡ ಪ್ರೊಸೆಸ್ ತುಂಬಾ ಜಾಸ್ತಿ ಇದೆ. ಆಮೇಲೆ ರಿಸಲ್ಟ್ ನ ನಿಮ್ಗೆ ಅನೌನ್ಸ್ ಮಾಡ್ತಾನೆ. ವೆಬ್ಸೈಟ್ ನ ನೆಕ್ಸ್ಟ್ ಯಾವ ತರ ಹೋಗ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ತೀನಿ, ನೋಡ್ತಾ ಇರಿ. ಫೀಸ್, ಆನ್ಲೈನ್ ಫೀಸ್ ಇದೆ. ಇದಕ್ಕೆ ಆನ್ಲೈನ್ ಫೀಸ್ ಎಷ್ಟಿರುತ್ತೆ, ಎಷ್ಟು ಪೇ ಮಾಡ್ಬೇಕು ನೀವು ಅಪ್ಲಿಕೇಶನ್ ಆಗ್ಬೇಕು ಅಂತಂದ್ರೆ 550 ರೂಪಾಯಿ ಪೇ ಮಾಡಬೇಕು. ಪ್ಲಸ್ GST ಇರ್ತದೆ. ಇದರಲ್ಲಿ OBC, ಜನರಲ್, SC ST ಎಲ್ಲರೂ ಕೂಡ ಫೀಸ್ ಇದೆ. ಎಲ್ಲರೂ ಕೂಡ ಫೀಸ್ ಪೇ ಮಾಡಲೇಬೇಕಾಗ್ತದೆ. ಫೀಸ್ ಪೇ ಮಾಡ್ಲಿಕ್ಕೆ ಯಾವ ಮೋಡ್ ಇದೆ ಅಂತಂದ್ರೆ, ಒಂದು ಡೆಬಿಟ್ ಕಾರ್ಡ್ ಥ್ರೂ ಮಾಡ್ಬೋದು, ಕ್ರೆಡಿಟ್ ಕಾರ್ಡ್ ಥ್ರೂ ಮಾಡ್ಬೋದು, ಇಂಟರ್ನೆಟ್ ಬ್ಯಾಂಕಿಂಗ್ ಮೋಡ್ ಥ್ರೂ ಮಾಡ್ಬೋದು, IMPS ಇದರಲ್ಲಿ ಕಾರ್ಡ್, ಮೊಬೈಲ್ ಬ್ಯಾಂಕ್ ವ್ಯಾಲೆಟ್ ಕೂಡ ನೀವು ಫೀಸ್ ಪೇ ಮಾಡ್ಲಿಕ್ಕೆ ಅವಕಾಶಗಳು ಸಿಗ್ತಾ ಇದೆ. ಇಂಡಿಯನ್ ನೇವಿ ಅಗ್ನಿವೀರ್ SSR MR ನೋಟಿಫಿಕೇಶನ್ ಕೊಟ್ಟರಂತದ್ದು. ಏಜ್ ಲಿಮಿಟ್ಸ್ ಏನಪ್ಪಾ ಅಂತಂದ್ರೆ ನೋಡಿ, ಎಂತ ಸುವರ್ಣ ಅವಕಾಶ. ಈಗ ತಾನೇ ಇಂಡಿಯನ್ ಆರ್ಮಿ ಅಗ್ನಿವೀರ್ ಮಕ್ಕಳಿಗೆ 1st ಜುಲೈ 2025 ಇಂದ ಶುರು ಮಾಡಿದ್ರು. ಆದ್ರೆ ಇದರಲ್ಲಿ ನೀವು ನೋಡ್ಬೋದು 2024 ಇಂದನೇ ಶುರು ಮಾಡ್ಕೊಡ್ತಿದ್ದಾರೆ. ನಿಮ್ಗೆ ಇಷ್ಟು ಯಾರಾದ್ರೂ ಇನ್ನೂ ಕೂಡ ಸರ್ ನನಗೆ ಚಾನ್ಸ್ ಹೋಗ್ಬಿಡ್ತು ಸರ್, ಲಾಸ್ಟ್ 2 months ಎಷ್ಟು 2 ತಿಂಗಳಲ್ಲಿ ವ್ಯತ್ಯಾಸ ಆಯ್ತು, 1 ತಿಂಗಳಲ್ಲಿ ವ್ಯತ್ಯಾಸ, 1 ದಿನದಲ್ಲಿ ವ್ಯತ್ಯಾಸ ಆಯ್ತು ಅನ್ನೋರಿಗೆ ಇವಾಗ 2024 ನಲ್ಲೂ ಕೂಡ ಜನಿಸಿದ್ರೆ ಅಂತವ್ರಿಗೆ ಅವಕಾಶ ಇದೆ. ಯಾರು ಡಿಸೆಂಬರ್ 1st 2024 ನಲ್ಲಿ ಜನಿಸಿದಿರ ಅವರು ಕೂಡ ಅಪ್ಲಿಕೇಶನ್ ಹಾಕೊಳ್ಳಿಕ್ಕೆ ಒಳ್ಳೆ ಅವಕಾಶ ಕೊಡಲಾಗಿದೆ. ಅಷ್ಟೇ ಅಂತಲ್ಲ, ಇದು ಕೊಟ್ಟರಂತ ಯಾರಿಗೆ? ಫಸ್ಟ್ 2027 2027 ಫಸ್ಟ್ ಬ್ಯಾಚ್ ಅಲ್ಲಿ ಯಾರು ಸೆಲೆಕ್ಷನ್ ಹೋಗ್ತಾರೆ, SSR ಅಂತ ಹೇಳ್ತೀವಿ ಅಂತವ್ರಿಗೆ ಡೇಟ್ ಆಫ್ ಬರ್ತ್ ಕೊಟ್ಟಿರುವಂತದ್ದು 1st ಡಿಸೆಂಬರ್ 2024 ಇಂದ 31st ಮೇ 2029 ತನಕ. ಈ ಏಜ್ ಬಿಟ್ವೀನ್ ಅಲ್ಲಿ ನೀವು ಜನಿಸಿದ್ರೆ ನಿಮ್ಗೆ ಅವಕಾಶ ಇದೆ. ಸೆಕೆಂಡ್ ಬ್ಯಾಚ್ ಅಂತ ಹೇಳ್ತೀವಿ, ಅದರಲ್ಲಿ MR ನಲ್ಲಿ ಇದರಲ್ಲಿ 1st ಮೇ 2025 ಇಂದ 31st ಅಕ್ಟೋಬರ್ 2029 ತನಕ ಈ ಏಜ್ ಬಿಟ್ವೀನ್ ಅಲ್ಲಿ ಇದ್ರೆ ನೀವು ಕೂಡ ಅಪ್ಲಿಕೇಶನ್ ಹಾಕಬಹುದು. ಹಾಗಾದ್ರೆ ಬಹಳಷ್ಟು ಮಕ್ಕಳುಗಳಿಗೆ ಅನಿಸುತ್ತೆ, ಸರ್ ಇದು SSR ಅಂದ್ರೇನು, MR ಅಂದ್ರೇನು, ಇವ್ರು ಏನ್ ಡ್ಯೂಟಿ ಮಾಡ್ತಾರೆ, ಇದ್ರ ಬಗ್ಗೆ ಸ್ವಲ್ಪ ತಿಳಿಸ್ತಾ ಹೋಗ್ತೀನಿ. ಇಂಡಿಯನ್ ಏರ್ ಫೋರ್ಸ್, ಇಂಡಿಯನ್ ನೇವಿ, ಇಂಡಿಯನ್ ಆರ್ಮಿ ಮೂರು ಸೇರಿಸಿ ನಾವು ಮಿಲಿಟರಿ ಅಂತ ಹೇಳ್ತೀವಿ. ಮಿಲಿಟರಿನಲ್ಲಿ ಬರುವಂಥದ್ದು ಯಾರು ಎಜುಕೇಶನ್ ಅಲ್ಲಿ ಟೆಕ್ನಿಕಲ್ ಆಗಿ ಚೆನ್ನಾಗಿರ್ತದೆ ಅಂತ ಮಕ್ಕಳುಗಳಿಗೆ ಅವಕಾಶ ಇಂಡಿಯನ್ ಏರ್ ಫೋರ್ಸ್ ಮೊದಲು ಪ್ರಯಾರಿಟಿ ಸಿಗುತ್ತೆ, ನೆಕ್ಸ್ಟ್ ಇಂಡಿಯನ್ ನೇವಿಲ್ ಸಿಗುತ್ತೆ, ನಂತರ ಇಂಡಿಯನ್ ಆರ್ಮಿಲಿ ಸಿಗುವಂಥದ್ದು. ಇಂಡಿಯನ್ ಆರ್ಮಿಗೆ ಫಿಸಿಕಲಿ ಸ್ಟ್ರಾಂಗ್ ಇರೋಂಥವ್ರು, ಸ್ವಲ್ಪ ಅವರೇಜ್ ಸ್ಕೋರ್ ಇರೋಂಥವ್ರಿಗೆ ಹೆಚ್ಚಿನ ಅವಕಾಶಗಳು ಸಿಗ್ತದೆ. ಆ ಟೆಕ್ನಿಕಲಿ ಮಕ್ಕಳು ಏನಾದರೂ ನಾವು ಸಾಧನೆ ಮಾಡಬೇಕು ಅಂದ್ರೆ ಇಂಡಿಯನ್ ಏರ್ ಫೋರ್ಸ್, ಇಂಡಿಯನ್ ನೇವಿನಲ್ಲಿ ಒಳ್ಳೆ ಅವಕಾಶಗಳು ಸಿಗ್ತದೆ. ಹಾಗಾದ್ರೆ ಇಂಡಿಯನ್ ನೇವಿನಲ್ಲಿ MR ಮತ್ತು SSR ಅಂದ್ರೆ ಏನು? ಇಂಡಿಯನ್ ನೇವಿನಲ್ಲಿ SSR 12th ಮೇಲೆ ರಿಕ್ರೂಟ್ ಮಾಡ್ಕೊಳ್ತಾರೆ. SSR ಅಂದ್ರೆ ಏನು? ಸೀನಿಯರ್ ಸೆಕೆಂಡರಿ ರಿಕ್ರೂಟ್ಮೆಂಟ್. ಅವ್ರು MR 10th ಮೇಲೆ ತಗೊಳ್ತಾರೆ. MR ಅಂದ್ರೇನು? ಮೆಟ್ರಿಕ್ ರಿಕ್ರೂಟ್ಮೆಂಟ್. 10th ಮೇಲೆ ತಗೊಳ್ಳುವಂಥದ್ದು. ಹಾಗಾದ್ರೆ ನೆಕ್ಸ್ಟ್ ನೋಡೋಣ. SSR ಮತ್ತು MRಗೆ ನೀವು ಎಲಿಜಿಬಿಲಿಟಿ ಕ್ರೈಟೇರಿಯಾ ಅಂದ್ರೆ ನಿಮ್ಗೆ ಎಜುಕೇಶನ್ ಹೇಗಿರ್ಬೇಕು ಅನ್ನೋದು ತಿಳಿಸ್ತಾ ಹೋಗ್ತೀನಿ. ನೋಡಿ, ಎಲಿಜಿಬಿಲಿಟಿ ಕ್ರೈಟೇರಿಯಾ ಕೊಟ್ಟಿದ್ದಾನೆ. ಇದರಲ್ಲಿ
ಅಗ್ನಿವೀರ್ SSRಗೆ ಟೆಕ್ನಿಕಲ್ ಆಗಿ ಸೆಲೆಕ್ಷನ್ ಆಗಿ ಹೋಗ್ಬೇಕಂದ್ರೆ ನೀವು ಸೆಕೆಂಡ್ PUC ಪಾಸ್ ಆಗಿರ್ಬೇಕು, ನಿಮ್ಮ ಹತ್ರ ಮಾರ್ಕ್ಸ್ ಕಾರ್ಡ್ ಇರಲೇಬೇಕು. ಮಾರ್ಕ್ಸ್ ಕಾರ್ಡ್ ನಲ್ಲಿ ಮಾರ್ಕ್ಸ್ ನ ನೀವು ಅಪ್ಲಿಕೇಶನ್ ಹಾಕ್ಬೇಕಾಗುತ್ತೆ. ಏನೇನಿರ್ಬೇಕು 10+2 ಇಂಟರ್ಮೀಡಿಯೇಟ್ ನಲ್ಲಿ ವಿತ್ ಮ್ಯಾಥಮೆಟಿಕ್ಸ್ ಇಂಪಾರ್ಟೆಂಟ್. ಅದಕ್ಕೆ ಹೇಳ್ತೀನಿ ಸೈನ್ಸ್ ಅಲ್ಲಿ ನೀವು ಓದಿ. ಯಾರು 10th ಪಾಸ್ ಆಗುತ್ತೆ ಸೈನ್ಸ್ ತಗೊಳ್ಳಿ. ಫಿಸಿಕ್ಸ್ ಇರಲೇಬೇಕು, ಅಥವಾ ಅಲಾಂಗ್ ವಿತ್ ಕೆಮಿಸ್ಟ್ರಿ, ಬಯಾಲಜಿ ಅಥವಾ ಕಂಪ್ಯೂಟರ್ ಸೈನ್ಸ್. ಈ ಕಾಂಬಿನೇಷನ್ ಇದ್ರೆ ಮಾತ್ರ ನಿಮಗೆ SSR ಅಪ್ಲಿಕೇಶನ್ ಹಾಕೊಳ್ಳಿಕ್ಕೆ ಸಾಧ್ಯ. ಸರ್ ನಾನು ಆರ್ಟ್ಸ್ ಓದಿದ್ದೀನಿ ಸರ್, ಇಲ್ಲ ಕಾಮರ್ಸ್ ಓದಿದ್ದೀನಿ ಸರ್, ಈ ಸಬ್ಜೆಕ್ಟ್ ಯಾವ್ದು ನನ್ನ ಹತ್ರ ಇಲ್ವೇ ಇಲ್ಲ ಸರ್, ಅವ್ರಿಗೆ ಅವಕಾಶ ಇರೋದಿಲ್ಲ. ಅವ್ರು ಏನು ಮಾಡ್ಬೋದು, MR ಅಪ್ಲಿಕೇಶನ್ ಹಾಕೋಬಹುದು. MR ಕೊಟ್ಟಿದ್ದೆ ನೋಡಿ, ಅಗ್ನಿವೀರ MR 10th ಮೇಲೆ ಹೈಸ್ಕೂಲ್ ಪಾಸ್ಡ್, ಜಸ್ಟ್ ಪಾಸ್ ಆಗಿರೋ ಸಾಕು. ಅವನು ಯಾವುದೇ ರೀತಿ ಯಾವುದೇ ಕಾಂಬಿನೇಷನ್ ಆಗಿರ್ಬೋದು, ಏನ್ ತೊಂದರೆ ಇಲ್ಲ. ಹಾಗೆ 10th ಮೇಲೆ ಯಾವ್ದು ಕಾಂಬಿನೇಷನ್ ಸಿಗೋದಿಲ್ಲ. ಇಂಗ್ಲಿಷ್ ಮೀಡಿಯಂ ಆಗಿರಲಿ, ಕನ್ನಡ ಮೀಡಿಯಂ ಆಗಿರಲಿ, ಯಾರಾಗಿರ್ಲಿ ಅಪ್ಲಿಕೇಶನ್ ಹಾಕೊಂಡು ಅವರು ಕೂಡ ಸೆಲೆಕ್ಷನ್ ಆಗ್ಬೋದು. ಈಗ ಅಪ್ಲಿಕೇಶನ್ ಫಾರ್ಮ್ ನ ಫಿಲ್ ಮಾಡೋದು ಹೇಗೆ ಅಂತ ಹೇಳಿ ತಿಳಿಸಲಾಗಿದೆ. ಇದನ್ನ ನಾನು ಸ್ಕ್ರೀನ್ ಅಲ್ಲಿ ಹಾಕ್ತೀನಿ, ಇದನ್ನ ಓದ್ಕೊಂಡ್ಬಿಡಿ, ಪೂರ್ತಿ ಅವಶ್ಯಕತೆ ಇರುವುದಿಲ್ಲ. ಸೊ ಯಾವುದೇ ಅಪ್ಲಿಕೇಶನ್ ಹಾಕ್ಬೇಕಿದ್ರು ಕೂಡ ನೀವು ಹೊಸಬ್ರಾಗಿದ್ರೆ, ರಿಜಿಸ್ಟರ್ ಮಾಡ್ಕೊಬೇಕಿದ್ರೆ ಪಕ್ಕ ನಿಮ್ಮ ಮಾರ್ಕ್ಸ್ ಕಾರ್ಡ್ ಇದೆ, ಮಾರ್ಕ್ಸ್ ಕಾರ್ಡ್ ಡೀಟೇಲ್ ನ ಚೆಕ್ ಮಾಡ್ಕೊಂಡು ಹಾಕಿ. ನಿಮ್ಮ ಹೆಸರು, ಸ್ಪೆಲ್ಲಿಂಗು, ಡೇಟ್ ಆಫ್ ಬರ್ತ್, ನಿಮ್ಮ ಪೇರೆಂಟ್ಸ್ ಅಪ್ಪ ಅಮ್ಮಂದ ಹೆಸರು, ಅವ್ರದ್ದು ಸ್ಪೆಲ್ಲಿಂಗ್ ಹೆಂಗಿದೆ, ಅವ್ರ ಇನಿಷಿಯಲ್ ಎಲ್ಲಿದೆ ಚೆಕ್ ಮಾಡ್ಕೊಂಡು ಹಾಕ್ಬೇಕಾಗುತ್ತೆ. ಒಂದ್ಸಲ ರಿಜಿಸ್ಟರ್ಡ್ ಆದಮೇಲೆ ಮತ್ತೆ ಅದನ್ನು ಕರೆಕ್ಷನ್ ಮಾಡ್ಲಿಕ್ಕೆ ಭಾಳ ಕಷ್ಟ ಆಗ್ತದೆ, ಹಿಂಸೆ ಆಗ್ತದೆ. ಅದಕ್ಕೋಸ್ಕರನೇ ನೀವು ಅಪ್ಲಿಕೇಶನ್ ಹಾಕ್ಬೇಕಿದ್ರೆ ರಿಜಿಸ್ಟರ್ ಮಾಡ್ಕೊಂಡಿದ್ರೆ ಸರಿ ಚೆಕ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಒಂದ್ಸಲ 5 ಸಲ ಚೆಕ್ ಮಾಡಿ. ಯಾಕಂದ್ರೆ ಒಂದ್ಸಲ ರಿಜಿಸ್ಟರ್ಡ್ ಆದಮೇಲೆ ನೆಕ್ಸ್ಟ್ ಇಯರ್ ಮತ್ತೆ ನೀವು ಅಪ್ಲಿಕೇಶನ್ ಹಾಕ್ಬೇಕಿದ್ರು ಕೂಡ ಸೇಮ್ ಡೀಟೇಲ್ಸ್ ಬರುತ್ತೆ. ಅವಾಗ ನಿಮಗೆ ಜಾಸ್ತಿ ತಲೆನೋವಾಗಲ್ಲ. ಮೇನ್ಲಿ ಮೊಬೈಲ್ ನಂಬರ್ ಮತ್ತು ಮೇಲ್ ID-ನ ಸರಿಯಾದ ರೀತಿ ಕೊಡಿ. ಅಲ್ಲಿ ಯಾವುದೇ ರೀತಿ ನೀವು ತಪ್ಪು ಮಾಡ್ಲಿಕ್ಕೆ ಹೋಗಬೇಡಿ. ಓಕೆ, ನೆಕ್ಸ್ಟ್ ಹಾಗಾದ್ರೆ ಸೆಲೆಕ್ಷನ್ ಪ್ರೊಸೆಸ್ ಏನಿರ್ತದೆ ಸರ್, ಮೋಡ್ ಆಫ್ ಸೆಲೆಕ್ಷನ್ ಏನು ನೋಡಿ ತಿಳಿಸ್ತಾ ಇದ್ದೀನಿ. ಸ್ಟೇಜ್ 1 ನಲ್ಲಿ ನಡೆಯುವಂಥದ್ದು ಎಕ್ಸಾಮ್, ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ನಡೆಯುತ್ತೆ. ನೀವು ಏನೇನು ಓದಿರ್ತೀರಾ ನಿಮಗೆ ಅಲ್ಲಿ ಎಕ್ಸಾಮ್ ಸೆಂಟರ್ ಕರ್ಕೊಂಡು ಹೋಗ್ತಾರೆ, ಕಂಪ್ಯೂಟರ್ ನಿಮ್ಗೆ ಕೂರಿಸ್ತಾರೆ, ಕಂಪ್ಯೂಟರ್ನಲ್ಲಿ ಕೌಂಟ್ ಡೌನ್ ಆಗ್ತಾ ಹೋಗುತ್ತೆ ಟೈಮು. ನೀವು ಅಲ್ಲಿ ಏನಿದೆ ಫಾರ್ಮ್ ಫಿಲ್ ಮಾಡಬೇಕು, ಫಟ್ ಅಂತೇಳಿ ನೀವು ಶುರು ಮಾಡ್ಕೊಂಡ್ಬಿಡ್ಬೇಕು. ಲೇಟ್ ಆಯ್ತು ಅಂದ್ರೆ ಟೈಮ್ ಮುಗ್ದೋಗ್ಬಿಡುತ್ತೆ. ಓಕೆ, ಸ್ಟೇಜ್ 1 ನಡೆಯುವಂಥದ್ದು ಇದು. ಶಾರ್ಟ್ ಲಿಸ್ಟ್ ಆದಮೇಲೆ ಸ್ಟೇಜ್ 1 ನಲ್ಲಿ ನೀವು ಕ್ವಾಲಿಫೈ ಆಗಿದ್ರೆ, ನೆಕ್ಸ್ಟ್ ಶಾರ್ಟ್ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಬಂದಿದ್ರೆ, ನೆಕ್ಸ್ಟ್ ನೀವು ಸ್ಟೇಜ್ 2ಗೆ ನೀವು ಕ್ವಾಲಿಫೈ ಆಗ್ತೀರಾ. ಸ್ಟೇಜ್ 2 ನಲ್ಲಿ ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಇರ್ತದೆ. ಇಂಡಿಯನ್ ಆರ್ಮಿಗಿಂತ ಇದು ಪರವಾಗಿಲ್ಲ. ಇಂಡಿಯನ್ ಆರ್ಮಿಯಲ್ಲಿ ನಿಮಗೆ ಫಿಸಿಕಲ್ ಸ್ವಲ್ಪ ಸ್ಟ್ರಾಂಗ್ ಇರ್ತದೆ, ಇಲ್ಲಿ ಫಿಸಿಕಲ್ ಸ್ವಲ್ಪ ಈಸಿ ಇರ್ತದೆ. ಫಿಸಿಕಲ್ ಫಿಟ್ನೆಸ್ ನೀವು ಆರಾಮಾಗಿ ಪಾಸ್ ಮಾಡ್ಕೊಬಹುದು. ಮತ್ತೊಂದು ಏನಪ್ಪ ಅವಕಾಶ ಅಂತಂದ್ರೆ, ಇಂಡಿಯನ್ ಆರ್ಮಿ, ಇಂಡಿಯನ್ ಏರ್ ಫೋರ್ಸ್ ನಲ್ಲಿ ಹೈಟ್ ಕಡಿಮೆ ಇದ್ರೂ ಕೂಡ ನಡೆಯುತ್ತೆ. ಇಂಡಿಯನ್ ಆರ್ಮಿನಲ್ಲಿ ಕಡಿಮೆ ಅಂದ್ರೂ ಕೂಡ 166 ಸೆಂಟಿಮೀಟರ್ ಹೈಟ್ ಬೇಕೇ ಬೇಕು. ಆದರೆ ಇಂಡಿಯನ್ ಏರ್ ಫೋರ್ಸ್, ಇಂಡಿಯನ್ ನೇವಿನಲ್ಲಿ 157 ಸೆಂಟಿಮೀಟರ್ ಸಾಕು, 157 ಸೆಂಟಿಮೀಟರ್ ಇದ್ರೆ ಸಾಕು, ನೀವು ಆರಾಮಾಗಿ ನೀವು ಸೆಲೆಕ್ಷನ್ ಹೋಗಬಹುದು. ನೆಕ್ಸ್ಟ್ ಸ್ಟೇಜ್ 2 ನಲ್ಲಿ ಏನ್ ಬರುತ್ತೆ, ಫಿಸಿಕಲ್ ಆದ್ಮೇಲೆ ನೆಕ್ಸ್ಟ್ ರಿಟರ್ನ್ ಎಕ್ಸಾಮ್ ಮತ್ತೊಂದು ಬರುತ್ತೆ. ಇದು ಅಡಾಪ್ಟಬಿಲಿಟಿ ಟೆಸ್ಟ್ ಅಂತ ಹೇಳ್ತೀವಿ. ಈ ಅಡಾಪ್ಟಬಿಲಿಟಿ ಟೆಸ್ಟ್ ಇದೆಯಲ್ಲ, ಈ ಟೆಸ್ಟ್ ಬಹಳ ಮುಖ್ಯವಾಗಿರ್ತದೆ. ಇಂಟರ್ವ್ಯೂ ಟೈಪ್ ಇರ್ತದೆ ಮತ್ತು ಒಂದು ರಿಟರ್ನ್ ಎಕ್ಸಾಮ್ ಕೊಡ್ತಾನೆ, ಅದರಲ್ಲಿ ನೀವು ಕ್ವಾಲಿಫೈ ಆಗಲೇಬೇಕಾಗುತ್ತೆ. ಅದರಲ್ಲಿ ಕ್ವಾಲಿಫೈ ಆಗಲಿ ಅಂದ್ರೂ ಕೂಡ ಸ್ಟೇಜ್ 2 ನಲ್ಲಿ ಹೋದ್ರೂ ಕೂಡ ನೀವು ಫೇಲ್ ಆಗುವಂಥ ಸಾಧ್ಯತೆ ಇರ್ತದೆ. ನೆಕ್ಸ್ಟ್ ಏನಪ್ಪ ಇರ್ತದೆ, ಮೆಡಿಕಲ್ ಎಕ್ಸಾಮಿನೇಷನ್ ಬಹಳ ಮುಖ್ಯ. ಇಂಡಿಯನ್ ಏರ್ ಫೋರ್ಸ್, ಇಂಡಿಯನ್ ನೇವಿನಲ್ಲಿ ತುಂಬ ಡೀಪಾಗಿ ಚೆಕ್ ಮಾಡ್ತಾರೆ. ಈಗಲೂ ಕೂಡ ನಮ್ಮ ಹತ್ರ ಒಂದು ಹೆಣ್ಮಗಳು ಸೆಲೆಕ್ಷನ್ ಆಗಿ ರಿಟರ್ನ್ ಎಕ್ಸಾಮ್ ಪಾಸ್ ಆಗಿದೆ, ಫಿಸಿಕಲ್ ಪಾಸ್ ಆಗಿದೆ, ಎಲ್ಲವೂ ಕ್ಲಿಯರ್ ಆಗಿ ಮೆಡಿಕಲ್ನಲ್ಲಿ ರಿಮೆಡಿಕಲ್ ಆಗಿಬಿಟ್ಟಿದ್ದಾರೆ. ಏನಕ್ಕೆ, ಹೈ ಸೆಟ್ ಪ್ರಾಬ್ಲಮ್ ಇದೆ, ಫಾರ್ ಡಿಸ್ಟೆನ್ಸಲ್ಲಿ ವ್ಯತ್ಯಾಸ ಇದೆ. ಅದಕ್ಕೋಸ್ಕರ ನೀವು ಸುಮ್ಮನೆ ಮೊಬೈಲ್ನ ಜಾಸ್ತಿ ಯೂಸ್ ಮಾಡೋಂಥದ್ದು, ಹೆಚ್ಚಿನ ನಾನ್ ವೆಜ್ ತಿನ್ನೋಂಥದ್ದು, ಸೊ ಕಣ್ಣಿಗೆ ಜಾಸ್ತಿ ಒತ್ತಡ ಕೊಡೋಂಥ ಕೆಲಸಗಳನ್ನ ಮಾಡ್ಲಿಕ್ಕೆ ಹೋಗಬೇಡಿ. ಸೊಪ್ಪು ತರಕಾರಿ ಜಾಸ್ತಿ ತಿನ್ನಿ, ನೀರು ಜಾಸ್ತಿ ಕುಡೀರಿ, ಕಣ್ಣಿಗೆ ಸ್ವಲ್ಪ ಸುರಕ್ಷಿತವಾಗಿ ಕಾಪಾಡ್ಕೊಳ್ಳಿ. ಏನಾದ್ರು ಸಮಸ್ಯೆ ಆಯ್ತು ಅಂದರೆ ಮೆಡಿಕಲ್ ನೀವು ರಿಜೆಕ್ಟ್ ಆಗಿಬಿಡ್ತೀರಾ. ಕಿವಿ ಇವೆಲ್ಲ ಸಾಫ್ಟ್ ಪಾರ್ಟ್ಸ್ಗಳು, ಕಿವಿ ಆಯಿತು, ಮೂಗಾಯಿತು, ಕಣ್ಣಾಯಿತು, ಇವೆಲ್ಲ ಕೂಡ ತುಂಬ ಸಾಫ್ಟ್ ಪಾರ್ಟ್ಸ್ಗಳನ್ನ ಸರಿಯಾಗಿ ಸುರಕ್ಷಿತ ಕಾಪಾಡ್ಕೋಬೇಕು. ಬಾಡಿ ಪಾರ್ಟ್ಸ್ ಏನೇ ಸಮಸ್ಯೆ ಇದ್ರು ಕೂಡ ನೀವು ನನ್ನ ಹತ್ರ ಬನ್ನಿ, ಒಂದು ಪ್ರೀ ಮೆಡಿಕಲ್ ಚೆಕಪ್ ಮಾಡ್ಕೊಡ್ತೀನಿ. ಏನಾದರೂ ನಿಮಗೆ ಸಮಸ್ಯೆ ಇತ್ತು ಅಂತ ಹೇಳ್ತೀನಿ, ಅದು ಸರಿ ಪಾರ್ಟ್ಸ್ಗಳು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಸೊ ಹಾಗಾದ್ರೆ ನೆಕ್ಸ್ಟ್ ಏನಪ್ಪ, ಫೈನಲ್ ಮೆರಿಟ್ ಲಿಸ್ಟ್ ಬರ್ತದೆ. ಫೈನಲ್ ಮೆರಿಟ್ ಲಿಸ್ಟ್ ಬಂದ್ಮೇಲೆ ನೀವು ಡೈರೆಕ್ಟ್ಲಿ ಟ್ರೈನಿಂಗ್ ಸೆಂಟರ್ ಹೋಗ್ತೀರಾ. ಯಾವ ಟ್ರೈನಿಂಗ್ ಸೆಂಟರ್ಗೆ, INS ಅಂದ್ರೆ ಏನು, INS ಏನು ಅನ್ನೋದನ್ನ ಕಮೆಂಟ್ಸ್ ಬಾಕ್ಸಲ್ಲಿ ಸರಿ ರೀತಿ ಪೂರ್ತಿ ಫುಲ್ ಫಾರ್ಮ್ ನೀವುಗಳೇ ಹಾಕ್ಬೇಕು. ನಾನು ಹೇಳೋಕೆ ಹೋಗಲ್ಲ. ಎಲ್ಲಿ ಹೋಗ್ತಾರೆ, ಎಲ್ಲಿ ಅಡ್ರೆಸ್, ಅದು ಚಿಲ್ಕಲ್ಲಿ ಹೋಗಿ ನೀವು ಟ್ರೈನಿಂಗ್ ತಗೋತೀರಾ. ಟ್ರೈನಿಂಗಲ್ಲಿ ನೀವು ಪಾಸ್ ಆಗ್ತೀರಾ. ಪಾಸ್ ಆದ್ಮೇಲೆ ಅಲ್ಲೂ ಕೂಡ ನೀವು ಯೂನಿಫಾರ್ಮ್ ಹಾಕೊಂಡು ಶಿಪ್ಪಲ್ಲಿ ಹೊಂಟ್ಬಿಡ್ತೀರಾ. ಹಾಗಾದ್ರೆ ಬಹಳಷ್ಟು ನಮ್ಮ ಪೋಷಕರುಗಳಿಗೆ ಗೊಂದಲ ಇರ್ತದೆ, ಸರ್ ಇಂಡಿಯನ್ ಆರ್ಮಿಯಲ್ಲಿ ಬಿಟ್ಟಿರುವಂಥ ಅಗ್ನಿಪಥ್ ಸ್ಕೀಮ್ನಲ್ಲಿ 4 ವರ್ಷದಲ್ಲಿ ಏನು ಲೈಫ್ ಇದೆಯಾ, ಮುಂದೆ ನಮ್ಮ ಮಕ್ಕಳ ಫ್ಯೂಚರ್ ಏನಾಗ್ಬೋದು? ಖಂಡಿತಗಳು ಬಹಳ ಚೆನ್ನಾಗಿದೆ. ಇದ್ರ ಬಗ್ಗೆ ನಮ್ಮ ಮಕ್ಕಳದ ನೀವು ಫೀಡ್ಬ್ಯಾಕ್ ಕೂಡ ತೊಗೊಬೋದು.
ಈ 4 ವರ್ಷದಲ್ಲಿ ಸಿಗುವಂಥ ಲಾಭ, ಒಂದು ಯೂನಿಫಾರ್ಮ್ ಆಗುಳ್ತೀರಾ, ಸೇಲರ್ ಆಗ್ತೀರಾ ಅಥವಾ ಸೋಲ್ಜರ್ ಆಗ್ತೀರಾ, ಶಿಪ್ಪಲ್ಲಿ ಡ್ಯೂಟಿ ಇರ್ತದೆ, ನೀವು ಹೊರಗಡೆ ವಿದೇಶಗಳನ್ನ ಸುತ್ತುವಂಥ ಒಂದು ಒಳ್ಳೆ ಅವಕಾಶಗಳು ಸಿಗ್ತದೆ, ಕಂಟಿನ್ಯೂ ಮಾಡಲಿಕ್ಕೆ ಕೂಡ ಅವಕಾಶ ಇದೆ 4 ವರ್ಷದ ಮೇಲೆ. ನಿಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅಂತಂದರೆ, ಎಜುಕೇಷನ್ ಚೆನ್ನಾಗಿರ್ತದೆ, ಬಂದಮೇಲೂ ಕೂಡ ಇಲ್ಲಿ ಒಳ್ಳೊಳ್ಳೆ ಅವಕಾಶಗಳು ಸಿಗ್ತವೆ. ಸೊ ಈ ಥರ ಬರಿಷ್ಠೆ ಅಂತಲ್ಲ, ಸ್ಯಾಲ್ರಿ ಸಿಗುತ್ತೆ, ಫುಡ್ ಆ್ಯಂಡ್ ಅಕೊಮಡೇಷನ್ ಫ್ರೀ ಸಿಗುತ್ತೆ, ಭಾಳಷ್ಟು ನಿಮಗೆ ಕ್ಯಾಂಟೀನ್ ಫೆಸಿಲಿಟೀಸ್, ಮೆಡಿಕಲ್ ಫೆಸಿಲಿಟಿ ಸಿಗುತ್ತೆ. ಇಷ್ಟೇ ಅಂತಲ್ಲ, ನೀವು 4 ವರ್ಷ ಆದ ನಂತರ ವಾಪಸ್ ಬಂದರೆ ಸುಮಾರು 12 ಲಕ್ಷ ರೂಪಾಯಿ ನಿಮಗೆ ಅಮೌಂಟ್ ಸಿಗುತ್ತೆ. ಆ ದುಡ್ಡೇನು ಮಾಡೋದು, ದುಡ್ಡನ್ನು ನೀವು ಬೇರೆ ರೀತಿಯಾದ ಬಿಸ್ನೆಸ್ಗೂ ಅಥವಾ ಮನೆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಬೋದು. ಈ 4 ವರ್ಷದಲ್ಲಿ ನಿಮಗೆ ಎಲ್ಲ ರೀತಿ ಸೌಕರ್ಯ ಕೊಟ್ಟು 12 ಲಕ್ಷ ದುಡ್ಡು ಬರ್ತಿದೆ ಅಂದರೆ ಇನ್ನೇನು ಬೇಕು. ಮತ್ತು ಏಕ್ಸ್ ಅಗ್ನಿವೀರ್ ಅಂತ ನಿಮ್ಮ ಹೆಸರು ಬರುತ್ತೆ. ಇಲ್ಲೂ ಕೂಡ ಕೆಲವೊಂದು ರಿಸರ್ವೇಷನ್ನು ನಿಮಗೆ ಕಾಯ್ದಿರಿಸಲಾಗಿದೆ, ಅದನ್ನು ಕೂಡ ನೀವು ಸದ್ಬಳಕೆ ಮಾಡ್ಕೊಬೋದು. ಇಂಡಿಯನ್ ನೇವಿ SSR ಮತ್ತು MR ಬಗ್ಗೆ ಸಂಪೂರ್ಣ ಮಾಹಿತಿನ ಕೊಟ್ಟಿದ್ದೀನಿ. ನಿಮಗೆಲ್ಲರೂ ಇಷ್ಟವಾದಲ್ಲಿ ಇಂಥ ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ, ಇಷ್ಟಗಳನ್ನ ಡಿಸ್ಲೈಕ್ ಮಾಡಿ, ಇನ್ನೂ ಯಾರು ಸಂಬಂಧ ಸಬ್ಸ್ಕ್ರೈಬ್ ಆಗಿ. ಜೊತೆಗೆ ವೆಬ್ಸೈಟ್ ಏನಪ್ಪ ಅನ್ನೋದಿತ್ತಂದರೆ ವೆಬ್ಸೈಟ್ joinindiannavy.gov.in. ಇದರಲ್ಲಿ ನೀವು ಡೈರೆಕ್ಟಾಗಿ ಹೋಗಿ ಅಪ್ಲಿಕೇಶನ್ ಹಾಕೊಬಹುದು. ನಿಮ್ಗೆ ಅಪ್ಲಿಕೇಶನ್ ಹಾಕೊಳ್ಳಿಕ್ಕೂ ಏನಾದರೂ ಗೊಂದಲ ಇತ್ತು ಅಂದರೆ ನಮ್ಮ ಸೈನಿಕ ಮೈಸೂರಿಗೆ ಬನ್ನಿ, ಇಲ್ಲಿಗೆ ಡಾಕ್ಯುಮೆಂಟ್ಸ್ ತಗೊಂಡು ನಾವು ಫ್ರೀ ಆಫ್ ಕಾಸ್ಟಲ್ಲಿ ನಿಮಗೆ ಅಪ್ಲಿಕೇಶನ್ ಹಾಕ್ಕೊಡ್ತೀವಿ. ಜೊತೆಗೆ ನಮ್ಮ ಸೈನಿಕ ಮೈಸೂರಿನಲ್ಲಿ ತರಬೇತಿ ವರ್ಷಪೂರ್ತಿ ನಡೀತಾ ಇರ್ತದೆ. ಅದು ಇಂಡಿಯನ್ ಆರ್ಮಿ, ಇಂಡಿಯನ್ ಏರ್ಫೋರ್ಸ್, ಇಂಡಿಯನ್ ನೇವಿ ಅಥವಾ ಪ್ಯಾರಾಮಿಲಿಟರಿ ಸಂಬಂಧಪಟ್ಟಂಥದ್ದು, ಪೊಲೀಸ್ ಸಂಬಂಧಪಟ್ಟಂಥ, ಡಿಫೆನ್ಸ್ ಸಂಬಂಧಪಟ್ಟಂಥ ಎಲ್ಲ ರೀತಿ ನಾವು ತಯಾರಿ ಮಾಡ್ಕೊಂಡಿದ್ದೀವಿ. ರಿಟರ್ನ್ ಎಕ್ಸಾಮ್, ಫಿಸಿಕಲ್, ಅಪ್ಲಿಕೇಶನ್ ಕೊಡೋದು, ಡಾಕ್ಯುಮೆಂಟೇಷನ್ ಹೆಲ್ಪ್ ಮಾಡೋದು, ಪ್ರೀ ಮೆಡಿಕಲ್ ಚೆಕಪ್, ವೀಕ್ಲಿ ಟೆಸ್ಟು, ಎಲ್ಲ ಥರದ ಸೌಲಭ್ಯನ ನಮ್ಮ ಸೈನಿಕ ಮೈಸೂರಲ್ಲಿ ಕೊಡ್ತಾ ಇದ್ದೀವಿ. ಬಂದು ಜಾಯ್ನ್ ಆಗಿ ನಮ್ಮ ಜೀವನ ಪೊಸಿಷನ್ ರೂಪಿಸ್ಕೊಳ್ಳಿ. ಬರೀ ಇಷ್ಟೇ ಅಂತಲ್ಲ, ನಮ್ಮ ಸೈನಿಕ ಮೈಸೂರು ಈ ವರ್ಷದಲ್ಲಿ 5 ಎಕರೆ ಕ್ಯಾಂಪಸ್ಸಲ್ಲಿ ದೊಡ್ಡದಾಗಿ ನಾವು ಅಲ್ಲೂ ಕೂಡ ಶಿಫ್ಟ್ ಆಗ್ತಾ ಇದ್ದೀವಿ. ಅಂತಹ ಒಂದು ದೊಡ್ಡ ಕ್ಯಾಂಪಸ್ನಲ್ಲಿ ಭಾಳಷ್ಟು ಸೌಲಭ್ಯಗಳನ್ನ ಇನ್ನಷ್ಟು ಮಕ್ಕಳು ಕೊಡಲಿಕ್ಕೆ ನಾವು ತಯಾರಾಗಿದ್ದೀವಿ. ಥ್ಯಾಂಕ್ ಯು. ನಮಸ್ತೆ, ಜೈ ಹಿಂದ್. Namaste, Jai Hind. Dreaming to wear the uniform to serve the nation with pride, your journey begins here. At Sainik Academy, Mysuru, we prepare young aspirants for Indian military exams like NDA, CDS, AFCAT, Navy, Air Force and Army, Technical and Non-Technical Group, Agniveer GD, Soldiers and Coast Guards. Paramilitaries like SSC, CPO, Central Armed Police Forces, which includes BSF, CISF, CRPF, Assam Rifle, ITBP, SSF, NIA, Delhi Police, RPF, CGL, CHSL, RRB, MTS, SSP, State Police, Forest Guard and Fire Brigades, PC, PSI and more. Specialized coaching for competitive exams, SAM offering a combination of school education and focused coaching for 4th to 10th grade students preparing for RMS, Sainik School, JNV. And also we offering college education and defense coaching for advanced career opportunities. 9th, 10th, PUC, Science, PCMB, PCMC, State and CBSE. From academics to physical fitness, from mental toughness to leadership skills, we shape future warriors of India. 370 plus candidates from Sainik Academy, Mysuru have already achieved their dreams. Are you next? Sainik Academy, Mysuru, building soldiers, building the nation.